ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಸರಸ್ವತಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶಹಾಪುರದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ನಶಾಮುಕ್ತ ಭಾರತ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಹಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅಣ್ಣಪ್ಪ ತಳವಾರ್ ಅವರು ವಿದ್ಯಾರ್ಥಿನಿಯರಿಗೆ ಮಾದಕ ವ್ಯಸನದ ದುಷ್ಪರಿಣಾಮಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಮಾದಕ ಪದಾರ್ಥಗಳ ಸೇವನೆಯಿಂದಾಗಿ ಉಂಟಾಗುವ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿವರಿಸಿ ವ್ಯಸನಗಳಿಂದ ದೂರವಿದ್ದು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ಜೀವನ ನಡೆಸುವಂತೆ ವಿದ್ಯಾರ್ಥಿನಿಯರಿಗೆ ಕರೆ ಕೊಟ್ಟಿದ್ದಾರೆ. ಆಮೇಲೆ ಅವರ ಡಿಪ್ರೆಷನ್ ಒಬ್ಬರೇ ಇರ್ತಾರೆ. ಮತ್ತೆ ಅವರ ಫ್ರೆಂಡ್ ಸರ್ಕಲ್ ಕೂಡ ಈಗ ನಾವು ಒಳ್ಳೆಯ ಫ್ರೆಂಡ್ಶಿಪ್ ಇದ್ದಾಗ ಫ್ರೆಂಡ್ ಸರ್ಕಲ್ ಜೊತೆ ಇರ್ತೀನಿ. ಅದಕ್ಕೆ ನಾ ಅಡಿಕ್ಟ್ ಆಗ್ತೀನಿ ಅಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ಲೇ ಬೇರೆ ಆಗ್ತದೆ. ನಾ ಯಾವಾಗೂ ಹುಚ್ಚುತ್ತ ಥರ ಬಟ್ಟೆ ಹಾಕೋದು, ಯಾವಾಗೂ ಬರೋದು, ಯಾವಾಗೂ ಹೋಗೋದು, ಟೈಮ್ ಲಿಮಿಟೇಷನ್ ಇರಲ್ಲ. ಮೈ ಎಲ್ಲೋ ಡ್ರಗ್ಸ್ ಅಂತೂ ಈ ಗಾಂಜಾ ಸೇರೋರು ನಾಲ್ಕೈ ಸರ್ಕಲ್ನಾಗೆ ಈ ಸ್ಟೇಷನ್ ಮುಂದೆ ಯಾರೂ ಸೇರುವುದಿಲ್ಲ. ಅದಕ್ಕೆಲ್ಲ ಕೆಟ್ಟ ಹಾಳಾಗಿದ್ದ ಮನೆಗಳು ಎಲ್ಲೋ ಗಟರ್ ಮೇಲೇನೋ, ನಾಲಾ ಮೇಲೇನೋ, ಸ್ಲಮ್ ಜಾಗಗಳಲ್ಲಿ ಸೇರ್ತಿರ್ತಾರೆ ಆ್ಯಕ್ಚುಲ್ ಆಗಿ. ಯಾಕಂದರೆ ಪಬ್ಲಿಕ್ನಾಗ ಯಾರೂ ಸೇರಿಲ್ಲ, ಅದು ಗೊತ್ತಾಗ್ತದೆ ಅಂತ ಅವ್ರಿಗೆ ಬಟ್ಟೆ ಹೊರಸಿರ್ತಿರ್ತಾರೆ. ಅವ್ರಿಗೆ ಒಂಥರ ವಿಚಿತ್ರ ಆಡ್ತಿರ್ತಾರೆ. ಮನೆಗೆ ಬಂದಾಗ ಆ್ಯಂಗ್ಸೈಟಿ ಫೀಲಿಂಗ್ನಲ್ಲಿ ಇರ್ತಾರೆ. ಡಿಪ್ರೆಷನ್ ಹುಟ್ಟಾಗಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬರ್ಬರ್ತಾ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ತದೆ. ಈ ತುಟಿಗಳು ಒಣಗಾಗ ಸ್ಟಾರ್ಟ್ ಮಾಡ್ತಾರೆ. ಸೀರಿಯಸ್ ಇವಾಗ ನೋಡ್ರಿ ಯಾವಾಗೂ ಅವ್ರ ಮುಖದಾಗ ಇದು ಇರೋದಿಲ್ಲ, ಯಾವಾಗ ಚಾರ್ಮ್ ಅನ್ನೋದೇ ಇರೋದಿಲ್ಲ. ಯಾರು ಡ್ರಗ್ಸ್ ಕನ್ಸ್ಯೂಮ್ ಮಾಡೋಕ್ಕೂ ಕೂಡ ಅವ್ರ ಮುಖ ಕೂಡ ಹಾಗೆ ಇರ್ತದೆ. ನಿಮಗೆ ಗೊತ್ತಾಗ್ತದೆ. ದಯವಿಟ್ಟು ನಿಮ್ಮ ಮಾತು ಮನೆಯವರು ಇಲ್ಲ ಅಂದರೆ ಒಳ್ಳೆಯದೇ. ಬಟ್ ಯಾರಾದರೂ ಇದ್ದರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸುವಂಥ ವ್ಯವಸ್ಥೆ ಮಾಡಿ. ಇಲ್ಲ ನಿಮಗೆ ತಿಳ್ಸಕ್ಕೆ ನಮಗೆ ಬಂದು ತಿಳ್ಸಕ್ಕೆ ತಮಗೆ ಹೆದರಿಕೆ ಇತ್ತಂದ್ರೆ ತಮ್ಮ ಹತ್ತಿರ ಇರೋ ಟೀಚರ್ಸ್ಗೂ ಹೇಳಿ, ಇಲ್ಲ ನಮ್ಮ ಮನೆಯಾಗ ಇಂಥವ್ರು ಇದ್ದಾರೆ ಮೇಡಮ್, ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ. ಇಲ್ಲ ನಿಮ್ಮ ಪೇರೆಂಟ್ಸ್ಗಳವ್ರು ಕಳಿಸ್ಕೊಡಿ. ಇದರಿಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ಇದನ್ನು ತಡೀಲಿಕ್ಕೆ ಸಾಧ್ಯ. ನಾವು ಪೊಲೀಸ್ ಅಷ್ಟೇ ತಡಿತೀವಿ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಅಷ್ಟೇ ತಡೀತಾರೆ, ಅವ್ರದೇ ಕೆಲಸ ಅಂದ್ರೆ ಆಗುವುದಿಲ್ಲ. ಇನ್ಫಾರ್ಮೇಷನ್ ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿ ಅಧಿಕಾರಿಗಳೊಂದಿಗೆ ಸಂವಾದ ಮಾಡಿದ್ರು. ಈ ಜಾಗೃತಿ ಅಭಿಯಾನ ವಿದ್ಯಾರ್ಥಿನಿಯರಲ್ಲಿ ನಶಾಮುಕ್ತ ಸಮಾಜ ನಿರ್ಮಾಣದ ಕುರಿತು ಅರಿವು ಮೂಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯ ಭೀಮಣ್ಣ ವಹಿಸಿದ್ರು. ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಅಧಿಕಾರಿ ಅನುಸೂಯ ಹಿರೇಮಠ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ವಿದ್ಯಾಸಾಗರ್ ಮನೋಜಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರು. ಜ್ಯೋತಿ ಸಿ ವಿಭೂತಿ ಸೇರಿ ಕಾಲೇಜಿನ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.